ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣ್ ರಾಜ್ ಕಪೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಜನಪದರ ಜೀವನ ಶೈಲಿಯಲ್ಲಿ ಅನೇಕ ಹಬ್ಬ ಹರಿದಿನಗಳು, ಅಮಾವಾಸ್ಯೆ ಹುಣ್ಣಿಮೆಗಳು ಪ್ರಮುಖವಾದ ಪಾತ್ರ ವಹಿಸುತ್ತಿದ್ದವು. ಈ ಎಲ್ಲ ಆಚರಣೆಗಳಲ್ಲಿ ದೇವಸ್ಥಾನದ ಪಾತ್ರ ಬಹು ಮುಖ್ಯವಾಗಿರುತ್ತಿತ್ತು. ಪೂಜೆ ಪುನಸ್ಕಾರಗಳು, ಜಾತ್ರೆ ಉತ್ಸವಗಳು ಮಾಡುವ ಮೂಲಕ ಪ್ರಾಥಮಿಕ ಸಂಬಂಧಗಳನ್ನು ಸದಾಕಾಲ ಜೋಡಿಸಿಡುವ ಪ್ರಯತ್ನ ಇದಾಗಿತ್ತು. ಪ್ರತಿ ಹಳ್ಳಿಗಳಲ್ಲಿ ಇಂತಹ ಕಾರ್ಯಕಲಾಪಗಳು ಸರ್ವೇ ಸಾಮಾನ್ಯವಾಗಿರುತ್ತಿದ್ದವು ಮತ್ತು ದೇವಸ್ಥಾನವೇ ಅದಕ್ಕೆ ಕೇಂದ್ರ ಬಿಂದುವಾಗಿರುತ್ತಿತ್ತು. ಸಂಚಿತ ಸಕಾರಾತ್ಮಕ ಶಕ್ತಿ ಅವರಲ್ಲಿ ಉತ್ಸಾಹ ತುಂಬಿ ಸದಾಕಾಲ ಕಾಪಾಡುತ್ತಿತ್ತು. ಹಾಗಾಗಿ ದೇವಸ್ಥಾನ ನಿರ್ಮಾಣ, ದೇವರ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ನಿರಂತರ ನಡೆಯುತ್ತಿದ್ದವು. ಅಂತಹದೇ ಒಂದು ಸಂಭ್ರಮ ಸಡಗರದ ಕತೆ ಇಂದಿನ ಸಂಚಿಕೆಯಲ್ಲಿ ನಿಮಗಾಗಿ ತಂದಿದ್ದೇನೆ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳುತ್ತೇನೆ. ಇದು ನಲ್ಲಚೌಡೇಶ್ವರಿ ತಾಯಿ ನೆಲೆಸಿರುವ ಕಲ್ಲುಬೆಟ್ಟ. ಇಲ್ಲಿ ಗ್ರಾಮದ ಭಕ್ತರು, ಮಕ್ಕಳು, ಮುತ್ತೈದೆಯರು ಸೇರಿ ನಾಳೆ ನಡೆಯುವ ಮಹತ್ ಕಾರ್ಯದ ತಯಾರಿಯಲ್ಲಿ ತೊಡಗಿದ್ದಾರೆ. ಶಾಸ್ತ್ರೋಕ್ತವಾಗಿ, ಸಂಪ್ರದಾಯಬದ್ಧವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಕಲಶಗಳ ಪೂಜೆ, ವೀರಗಾಸೆ, ಹುರುಪು, ಹುಮ್ಮಸ್ಸು ಇಲ್ಲಿ ಮನೆ ಮಾಡಿದೆ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲಿವಾನ ಶಕ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷ ದಶಮಿ ದಿನಾಂಕ 18/5/2024 ಶನಿವಾರ ಮತ್ತು ದಿನಾಂಕ 19/5/2024 ಭಾನುವಾರ ಇಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಶ್ರೀ ಮುನೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಉದ್ಘಾಟನೆ ಹಾಗೂ ಶ್ರೀ ವಿನಾಯಕ ಸ್ವಾಮಿ, ಗಂಗಾದೇವಿ, ಶಿವಲಿಂಗ, ನಂದೀಶ್ವರ, ಧ್ಯಾನೇಶ್ವರ, ನಾಗದೇವತಾ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಸಾರೋಹಣದ ಕಾರ್ಯಕ್ರಮ ಇದಾಗಿತ್ತು. ದಿನಾಂಕ 18/5/2024 ಶನಿವಾರ ಸಂಜೆ 4ರಿಂದ ಗಂಗಾ ಪುಣ್ಯ ತೀರ್ಥ ಸಂಗ್ರಹಣ, ಗಣಪತಿ ಪೂಜೆ, ಮಂಗಳ ಕಲಶ, ಗೋಮಾತೆ, ಗಂಗಾ ಪೂಜೆಯೊಂದಿಗೆ ಮಂಗಳವಾದ್ಯ, ವೀರಗಾಸೆ, ವೇದಘೋಷದೊಂದಿಗೆ ಗ್ರಾಮ ದೇವತೆ ನಲ್ಲಚೌಡೇಶ್ವರಿ ಹಾಗೂ ಜಡೆ ಮುನೇಶ್ವರ ಸ್ವಾಮಿಯವರ ಪುರಪ್ರವೇಶ, ಗ್ರಾಮ ಪ್ರದಕ್ಷಿಣೆ ಮುಖಾಂತರ ನೂತನ ದೇವಾಲಯ ಆಲಯ ಪ್ರವೇಶ, ಧ್ವಜಾರೋಹಣ, ಸ್ವಸ್ತಿ ಪುಣ್ಯಃ, ನಂದಿ ಪೂಜೆ, ಪಂಚಗವ್ಯ, ಪಂಚಕಳಸ, ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ, ಅಷ್ಟಲಕ್ಷ್ಮಿ, ಸಪ್ತನವಗ್ರಹ, ಮಹಾಮೃತ್ಯುಂಜಯ, ಏಕದಶ ರುದ್ರರು, ದಶ ದಿಕ್ಪಾಲಕ ಪೂಜೆಯೊಂದಿಗೆ ಶಿಲಾಮೂರ್ತಿಗಳಿಗೆ ದಾನಸುದಿವಾಸ, ಕ್ಷೀರದಿವಾಸ, ಪುಷ್ಪಾದಿವಾಸ, ರಥ್ಯಾದಿವಾಸ, ಶಿಲಾಮೂರ್ತಿಗಳಿಗೆ ನ್ಯಾಸ ಹಾಗೂ ನಿದ್ರಾದಿವಾಸ, ಗಣಹೋಮ, ವಾಸ್ತುಹೋಮ, ರಕ್ಷೋಘ್ನ ಹೋಮ, ದಿಗ್ಬಲಿ ಮತ್ತು ಲಘು ಪೂರ್ಣಾಹುತಿಗಳು ಇಲ್ಲಿ ಏರ್ಪಡಿಸಲಾಗಿತ್ತು. ಬಂದು ಸೇರಿರುವ ಆಸ್ತಿಕ ಜನರಲ್ಲಿ ಭಕ್ತಿಯ ಸಿಂಚನ ತುಂಬಿಸಿ ಎಲ್ಲರೂ ಮೆರವಣಿಗೆಯಲ್ಲಿ ಹೊರಟು
ಮಕ್ಕಳು ದೊಡ್ಡವರು ಎನ್ನದೆ ಎಲ್ಲ ಹೆಣ್ಣು ಮಕ್ಕಳು ತಲೆಯ ಮೇಲೆ ಕಲಶಗಳನ್ನು ಹೊತ್ತು ಹೊರಟಿದ್ದಾರೆ. ಮುತ್ತೈದೆಯರೆಲ್ಲ ಹೊತ್ತು ತಂದ ಕಲಶಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನಡೆಯುತ್ತಿದೆ. ಇಡೀ ಗ್ರಾಮದ ಮತ್ತು ಸುತ್ತಲಿನ ಗ್ರಾಮಗಳಿಂದ ಬಂದು ಸೇರಿರುವ ಮುತ್ತೈದೆಯರೆಲ್ಲ ತಲೆಯ ಮೇಲೆ ಕಲಶಗಳನ್ನು ಹೊತ್ತು ಹೊರಟರೆ, ಉಳಿದವರೆಲ್ಲ ತಮ್ಮ ತಮ್ಮ ಕೈಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಮೂರ್ತಿಗಳು, ದೇವಸ್ಥಾನಕ್ಕೇರಿಸುವ ಕಲಶ ಮತ್ತು ಭಗವತ್ಧ್ವಜ ಹಿಡಿದು ಹೊಸದಾಗಿ ಕಟ್ಟಿರುವ ಶ್ರೀ ಜಡೇಮುನೇಶ್ವರ ಸ್ವಾಮಿಯ ದೇವಸ್ಥಾನದತ್ತ ಭಕ್ತಿಯಿಂದ ಸರತಿ ಸಾಲಿನಲ್ಲಿ ಸಾಗಿದ್ದಾರೆ. ಇದು ಶ್ರೀ ಜಡೇಮುನೇಶ್ವರ ಸ್ವಾಮಿಯವರನ್ನ ಹೊಸದಾಗಿ ಪ್ರತಿಷ್ಠಾಪಿಸಲು ಸಿದ್ಧಗೊಂಡಿರುವ ನವದೇವಾಲಯ. ವೇದ ಶಾಸ್ತ್ರಗಳ ಅನುಗುಣವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಿರ್ಮಾಣಗೊಂಡು ದೇವರ ಪ್ರತಿಷ್ಠಾಪನೆಗೆ ಕಾದು ಕುಳಿತಿರುವ ಹಾಗೆ ಸಿದ್ಧಗೊಳ್ಳುತ್ತಿದೆ. ಪ್ರತಿಷ್ಠಾಪನೆಗೊಳ್ಳುತ್ತಿರುವ ದೇವರು ತಮಗೆಲ್ಲ ಸುಖ ಸಂಪತ್ತು ಆರೋಗ್ಯ ಆಯಸ್ಸು ನೀಡಿ ಯಾವತ್ತೂ ಕಾಪಾಡಬೇಕು ಎಂದು ಇಡೀ ರಾತ್ರಿ ಭಕ್ತಿಯಿಂದ ದೇವರುಗಳನ್ನು ಸ್ಮರಿಸುತ್ತಾ ಪುಣ್ಯ ಕಥಾನಕಗಳನ್ನು ಕೇಳುತ್ತಾ ಸಂಕಲ್ಪ ಮಾಡುವುದು ಈ ದೃಶ್ಯದಲ್ಲಿ ನಾವು ಕಾಣಬಹುದು. ಪಾರ್ವತಿ ಪರಮೇಶ್ವರ ಲಕ್ಷ್ಮೀ ನಾರಾಯಣ ಅದ್ಯ ಆದಿಶಕ್ತಿ ಜಗನ್ಮಾತ ಸಹ ನಲ್ಲಚೌಡೇಶ್ವರಿ. ಹೀಗೆ ಭಕ್ತಾದಿಗಳು ರಾತ್ರಿಯೆಲ್ಲ ಕಾರ್ಯಕ್ರಮಗಳಲ್ಲಿದ್ದು ಶಾಸ್ತ್ರಗಳಲ್ಲಿ ಭಾಗಿಯಾಗಿ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದರು. ಗಣಪತಿ, ಶಿವಲಿಂಗ, ನಾಗದೇವತ ಹೀಗೆ ಪ್ರತಿಷ್ಠಾಪಿಸಲು ಸಂಕಲ್ಪಿಸಿದ್ದ ದೇವರುಗಳ ಶಿಲಾಮೂರ್ತಿಗಳನ್ನು ಅಲ್ಲಿ ನಿಶ್ಚಯಿಸಿದ್ದ ಸ್ಥಳಗಳಲ್ಲಿ ಸ್ಥಾಪಿಸಲಾಯಿತು.